ಆ್ಯಂಡ್ ಸರ್ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ನಾನು ನೋಡೋ ಹಾಗೆ ಬ್ಲಡ್ ಶೆಡ್ ತುಂಬಾನೇ ಜಾಸ್ತಿ ಗ್ಲೋರಿಫೈ ಆಗ್ತಾ ಇದೆ. ಅನ್ನೋನು ಈಗ KD ಟ್ರೇಲರಲ್ಲೂ ನೋಡಿದಾಗ ಹವಾಯ್ ಚಪ್ಲಿಂಗ್ ಒತ್ತ ತಕ್ಷಣ ಚಿಮ್ಮುತ್ತೆ, ದುರಂಧರ್ ಆಗಲಿ ಅಥವಾ ಓ ರೋಮಿಯೋ ಆಗಲಿ ಅನಿಮಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ನಿಮ್ಮ ಕಾಲಘಟ್ಟದಲ್ಲಿ ಬಂದಂಥ ಸಿನಿಮಾಗಳು ಈಗಲೂ ನೀವು ಸಿನಿಮಾದಲ್ಲಿ ಇರೋದ್ರಿಂದ ಏನು ಚೇಂಜ್ ಸರ್? ಈಗ ಮಾತ್ರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಮಿಂದ ಒಂದು ಹೇಳೋರು, ಒಂದು ಪಿಕ್ಚರ್ ಇಟ್ಟಾಗಬೇಕಾ ಹ್ಯಾವ್ ಅ ಗರ್ಲ್ ಅಂಡ್ ಅ ಗನ್ ಅಂತ ಹೇಳೋರು. ಒಂದು ಸುಂದರವಾದ ಹುಡುಗಿ ಇರಬೇಕು, ಗನ್ ಇರಬೇಕು ಅಂತ. ಅಂದರೆ ವೈಲೆನ್ಸ್ ಒಂದು ಅಂಡ್ ಸೆಕ್ಸ್ ಅಥವಾ ವೈಲೆನ್ಸ್ ಅಂಡ್ ಲವ್ ಫುಲ್ ಪ್ರೂಫು, ಅದನ್ನು ಕರೆಕ್ಟಾಗಿ ಹೇಳ್ಬೇಕಷ್ಟೇ ಅಂತ. ಕರೆಕ್ಟ್. ಓಕೆ, ಅದರ ಬೇಸಿಕ್ ಇನ್ಸ್ಟಿಂಕ್ಟ್ ಅದು. ಕರೆಕ್ಟ್. ಮಂಗನಿಂದ ಮಾನವಾದ, ಅದಾದ್ಮೇಲೆ ಮಂಗನಾಗಿದ್ದಾಗಲೂ ಇದ್ದಿದ್ದೇನು ಸೆಕ್ಸು ಮತ್ತು ವೈಲೆನ್ಸು. ಸೊ ಫುಲ್ ಪ್ರೂಫ್ ಅನ್ನೋದು ಹೋಗಿ. ಬಟ್ ಏನಾಯ್ತು ಒಂದೊಂದು ಪೀರಿಯಡಲ್ಲಿ ಸರ್, ಈಗ ಅಮಿತಾಬ್ ಬಂದಾಗ ಇಫ್ ರಿಮೆಂಬರ್ ದಿವಾರ್, ರಿಮೆಂಬರ್ ತ್ರಿಶೂಲ್, ಆಂಗ್ರಿ ಯಂಗ್ ಮ್ಯಾನ್ ಯಾಕೆ ಹಿಟ್ ಆಯಿತು ಅಂದರೆ ಓವರ್ ಆಲ್ ಸೊಸೈಟಿಯಲ್ಲೇ ಫ್ರಸ್ಟ್ರೇಷನ್ ಇತ್ತು ಸರ್. ಅದಕ್ಕೊಬ್ಬ ಪ್ರತಿನಿಧಿ ಬೇಕು ಆಡಿಯನ್ಸ್ಗೆ. ಸೊ ಅದು ಎಲ್ಲ ಸೆಟ್ಲಾಗಿ ಸೊಸೈಟಿ ಸರಿಯಾದಾಗ ರಾಜೇಶ್ ಖನ್ನಾ ಹುಟ್ಕೊಳ್ತಾರೆ, ಮೇರೆ ಸಪ್ಪನ್ನು ಕಿ ರಾಣಿ ಕಬ್ಬು ಆಗುತ್ತದು. ಬಟ್ ಮತ್ತೆ ಸೊಸೈಟಿಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಸರಿ ಇಲ್ಲ ಸೊಸೈಟಿಯಲ್ಲಿ. ಎಲ್ಲರಲ್ಲೂ ಒಂದು ಆ್ಯಂಗರ್ ಇದೆ, ಎಲ್ಲರಲ್ಲೂ ಫ್ರಸ್ಟ್ರೇಷನ್ ಇದೆ. ನನ್ನ ಕೋಪ ನಾನು ತೋರಿಸ್ಕೊಳಕ್ಕಾಗ್ತಿಲ್ಲ. ಯಾರೊಬ್ಬ ಹೀರೋ ಚಚ್ಚ 100 ಜನಕ್ಕೆ ಬರ ನನ್ನ ಪರವಾಗಿ ಬೇಕು ಅವ್ರಿಗೆ. ಆ ಥರ ಆ ಕಾಲಘಟ್ಟಕ್ಕೆ ತಕ್ಕಂತೆ ಫಿಲ್ಮ್ಸ್ ಬರುತ್ತೆ. ಇದೇ ಫಿಲ್ಮು ಇದೇ ವೈಲೆನ್ಸು 5 years ಬ್ಯಾಕ್ 6 years ಬ್ಯಾಕ್ ವರ್ಕೇ ಆಗಲ್ಲ. ಸೊಸೈಟಿ ಬೇರೆ ಥರ. ಒಂದು ಪೀರಿಯಡಲ್ಲಿ ದುರಂಧರ್ ಬರಲೇಬೇಕು, KGF ಬರಲೇಬೇಕು. ಆ ಪೀರಿಯಡ್ ಅದು, ಆ ಪೀರಿಯಡ್ ಆ ವೈಲೆನ್ಸನ್ನು ಕೇಳುತ್ತೆ. ಯು ಗೆಟ್ ಇಟ್. ಇದ್ರ ಮಧ್ಯೆ ಒಂದು ಸೂಫ್ರಮ್ ಸೋ ಬರುತ್ತೆ, ಯಾಕಂದರೆ ಈ ಗಲಾಟೆ ಮಧ್ಯೆ ಅವ್ರಿಗೆ ಒಂದು ರಿಲೀಫ್ ಬೇಕು ಆಡಿಯನ್ಸ್ಗೆ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಎಲ್ಲ ಇಟ್ಸ್ ಆಲ್ ರಿಫ್ಲೆಕ್ಷನ್ಸ್ ಆರ್. ಬಟ್ ಅದು ಏನಾಗ್ತದೆ ಅಂದರೆ ಆಡಿಯನ್ಸ್ ಸಾಕಾಗ್ತೂ ಇಲ್ಲ. ಏನಾಗ್ತದೆ OTTಯಲ್ಲಿ ನೋಡ್ತೀವಿ 3 ಪಿಕ್ಚರ್ ಬರೋದು 4 ಈಗ 300 ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ. ಏನೇನು ವೈಲೆನ್ಸ್ ನೋಡೋಕತ್ತೆ ಎಲ್ಲ ನೋಡಾಯ್ತು. ಇದನ್ನು ದಾಟಿ ಏನಾರು ಮಾಡಬೇಕು, ಏನು ಮಾಡಬೇಕು ಅಂತ ಫಿಲ್ಮ್ ಮೇಕರ್ಸು ಕನ್ಫ್ಯೂಸ್ ಆಗ್ತಿದೆ. ಅದಕ್ಕೆ ಯು ಸಿ ಫಿಲ್ಮ್ಸ್ ಲೈಕ್ ದುರಂಧರ್ ವೈಲೆನ್ಸ್ ಅಲ್ಲೇ ಕ್ರಿಯೇಟಿವ್ ವೈಲೆನ್ಸ್ ಅದು. ನೀವು ಇಲ್ಲೂರಿಗೂ ನೋಡದೇ ಇರೋ ಹೊಡಿತಾರೆ ಆ ಥರದ್ದು ಎಲ್ಲರೂ